ಇನ್ನು ಮೇಡಮ್ ಏನು ಅಂತ ಹೇಳಿದ್ರೆ ನೀವು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ದೀರಾ. ಅಂದ್ರೆ ವೈದ್ಯರು ಅಂದ್ರ ತಕ್ಷಣ ನಮಗೆ 24/7 ನೆನಪಾಗುತ್ತೆ. ಸೊ ನೀವು ಟೈಮ್ ನೋಡ್ಕೊಂಡು ಕೆಲಸ ಮಾಡುವಂಥವ್ರಲ್ಲ. ಸೊ ಈ ಕಡೆ ಆ ಒಂದು ಜವಾಬ್ದಾರಿನೂ ನಿಭಾಯಿಸಿದ್ರಿ, ಸಂಸಾರದ ಜವಾಬ್ದಾರಿನೂ ನಿಭಾಯಿಸಿದ್ರಿ, ಜೊತೆಗೆ ನಿಮ್ಮ ಪ್ಯಾಷನ್ ಏನಿತ್ತು ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ. ಈ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದಾದ್ರೆ ಹೇಗೆ ಅದನ್ನ ನಿಭಾಯಿಸಿದ್ರಿ ಅಂತ? ನಾವು ಪ್ರಯಾರಿಟಿ ಮೇಲೆ ನೀವು ನೋಡಿ ಒಂದು ಪಟ್ಟಿ ಹಾಕೊಂಡ್ಬಿಟ್ರೆ ನಮ್ದು ಏನ್ ಕೆಲಸ, ಈಗ ಮನೆದು ನಾವು ಅಡುಗೆನೂ ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ಮಾಡ್ಲೇಬೇಕು. ಆಮೇಲೆ ನಮ್ಮ ಕುಟುಂಬದ್ದು ನಾವು ಅಂದ್ರೆ ಮನೆಯ ಅಡುಗೆ ಅಥವಾ ಮನೆಯ ಆಹಾರ ಅದ್ರ ಸೇವನೆಯಿಂದ ನಮ್ಮ ಕುಟುಂಬನೇ ಆರೋಗ್ಯವಾಗಿರುತ್ತೆ. ನಾವು ಕುಟುಂಬಕ್ಕಾಗಿ ಮಾಡುವಂತ ಕೆಲಸ, ಸೊ ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಮತ್ತೆ ಜೊತೆಗೆ ಕ್ಲಿನಿಕ್ ಜವಾಬ್ದಾರಿ ಪ್ಲಸ್ ಸಾಮಾಜಿಕ ಹೋರಾಟ ಎಲ್ಲವೂ ಇರುತ್ತೆ. ಸೊ ಪ್ರಯಾರಿಟಿ ಮೇಲೆ ಯಾವ್ದು ಆದ್ಯತೆ, ಈಗ ಒಂದು ಪೇಷಂಟ್ಸ್ಗೆ ಅದಕ್ಕೆ ನಾನು ಅಪಾಯಿಂಟ್ಮೆಂಟ್ ಮೇಲೆ ನೋಡೋದು. ಯಾಕೆಂದ್ರೆ ಬಂದು ಅವ್ರು ಕಾಯಿಸಿ ನಮ್ಗಾಗಿ ಅವ್ರು ಕಾದು ಅವರ ಟೈಮ್ ವೇಸ್ಟ್ ಆಗೋದು ಇವೆಲ್ಲ ಬೇಡ ಅಂತ ಹೇಳಿ ನಾನು ಅಪಾಯಿಂಟ್ಮೆಂಟ್ ಮೇಲೆ ಪೇಷಂಟ್ನ ನೋಡೋದು. ಸೊ ಹಾಗಾಗಿ ಅದನ್ನು ನಾನು ಸರಿಪಡಿಸ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗೋದಿದ್ರೆ ಅವತ್ತು ಅಪಾಯಿಂಟ್ಮೆಂಟ್ ಕೊಡೋದೇ ಇಲ್ಲ. ಅಥವಾ ಬೇರೆ ಬೇರೆ ಸಂಘಟನೆಗಳ ಕೆಲಸ ಇರಲಿ, ಮತ್ತೆ ಅಲ್ಲೂ ಕೂಡ ನಾನು ಹೋದ್ರೆ ಅಲ್ಲೂ ಡಾಕ್ಟರ್ ಅಂದ ಕೂಡಲೇ ಇದ್ದೇ ಇರುತ್ತೆ. ಹೌದು ಹೌದು, ಎಲ್ರಿಗೂ ಅವ್ರವ್ರ ನೋವುಗಳು ನೆನಪಾಗ್ತಾ ಹೋಗುತ್ತೆ, ಅಲ್ಲೂ ಇದಾಗುತ್ತೆ. ಆಮೇಲೆ ಬರವಣಿಗೆ ಕೂಡ ನಂಗೆ ಒಂದಕ್ಕೊಂದು ಪೂರಕ, ವೈದ್ಯಕೀಯ ವೃತ್ತಿ ಮತ್ತೆ ಬರವಣಿಗೆ ಎರಡು ಕೂಡ. ಯಾಕೆಂದ್ರೆ ತೋರಣಗಲ್ನಲ್ಲಿ ನಾನು ಮೊದಲು ನನ್ನ ವೃತ್ತಿ ಆರಂಭಿಸಿದ್ದು, ಅಲ್ಲಿ ಗ್ರಾಮೀಣ ಭಾಗ, ಅದು ಹಳ್ಳಿ ಪಾಪ. ಅಲ್ಲೇನಂತ ಹೇಳಿದ್ರೆ ಒಬ್ಬ ಹೆಣ್ಮಗಳು ಗರ್ಭಿಣಿ ಬಂದ್ಲು. ನಾನು ಹೀಗೆ ನೋಡಮ್ಮ ಇನ್ಮೇಲೆ ನೀನು ಚೆನ್ನಾಗಿ ಹಾಲು ಹಣ್ಣು ಎಲ್ಲ ತಗೊಳ್ಬೇಕು, ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀನೊಬ್ಳೆ ಎಲ್ಲ, ಮಗುನೂ ಇದೆ ನಿನ್ನ ಹೊಟ್ಟೆಯಲ್ಲಿ ಅಂತ ಹೇಳಿದಾಗ ಆಕೆ ಹೇಳಿದ್ದೊಂದು ಮಾತು, ಡಾಕ್ಟ್ರೇ ನನ್ನ ಜೀವನದಲ್ಲಿ ಹಣ್ಣು ಅಂತ ನೋಡ್ರಿದ್ ಹುಣಸೆ ಹಣ್ಣು ಮಾತ್ರ ಅಂತ. ನಂಗೆ ಅವಾಗ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಏನಿದು ಅಂದ್ರೆ ನಾವು ಔಷಧಿ ಬರ್ಕೊಟ್ರೆ ಅವ್ರಿಗೆ ಔಷಧಿ ಎಷ್ಟು ತಗೊಳ್ತಾರೆ, ತಗೊಳ್ಳೋಷ್ಟು ಅವ್ರಿಗೆ ಕೆಪಾಸಿಟಿ ಇದೆಯಾ? ಸೊ ಇದಕ್ಕೇನಾದ್ರೂ ಒಂದು ಪರಿಹಾರ ನಾವು ಯೋಚನೆ ಮಾಡ್ಬೇಕಲ್ಲ ಅಂತ ಹೇಳಿ ಆಗ ನಾನು ನುಗ್ಗೆ ಸೊಪ್ಪಿನ ಬಳಕೆ ಬಗ್ಗೆ ಅಂದ್ರೆ ಓದಿದ್ದು ನಾನು. ಸೊ ನಂತರ ಅದನ್ನ ಪ್ರಯೋಗದಲ್ಲಿ ತೊಡಗಿದೆ. ನುಗ್ಗೆ ಸೊಪ್ಪಿನ ರಸವನ್ನ ಪ್ರತಿದಿನ ಒಂದು 4 ಚಮಚ ರಸ ಜೇನುತುಪ್ಪದ ಜೊತೆಗೆ ತಗೊಳಕ್ ಹೇಳಿದೆ. ಒಂದು 15 ದಿನದಲ್ಲೇ ಆಕೆಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಯ್ತು, 1 ಗ್ರಾಮ್ನಷ್ಟು ಹಿಮೋಗ್ಲೋಬಿನ್. ಆಮೇಲೆ ನುಗ್ಗೆ ಸೊಪ್ಪನ್ನ ಆಹಾರದಲ್ಲಿ ಕೂಡ ಅಂದ್ರೆ ಪಲ್ಯ, ಸಾಂಬಾರು ಅಥವಾ ಚಟ್ನಿ ಯಾವುದೇ ರೂಪದಲ್ಲೂ ಬಳಸ್ಬೋದು. ಸೊ ಅದನ್ನೆಲ್ಲ ಹೇಳಿ ಆ ತರಹ ಜನರಿಗೆ ಅಂದ್ರೆ ಓದೋದಕ್ಕೆ ಅವ್ರಿಗೆ ಒಂಥರ ಕುತೂಹಲ ಮೂಡ್ಬೇಕು. ಯಾವುದೇ ಲೇಖನ ಆಗ್ಲಿ ಕೈಗೆತ್ಕೊಂಡಿದ್ದಾರೆ ಅಂದ್ರೆ, ಯಾರೇ ಆಗ್ಲಿ ನಮ್ಗೊಂದು ಸಮಯ ಕೊಡ್ತಾರೆ, ನಮ್ ಪುಸ್ತಕ ತಗೊಂಡು ಓದ್ತಾರೆ ಅಂದ್ರೆ ಅವ್ರಿಗೆ ಪ್ರಯೋಜನ ಆಗ್ಬೇಕು, ಮನಸ್ಸಿಗೆ, ಬುದ್ಧಿಗೆ, ಅವರ ದೇಹದ ಆರೋಗ್ಯಕ್ಕೆ. ಹೀಗೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾನು ಬರವಣಿಗೆಯನ್ನ ನನ್ನದೇ ಆದ ಶೈಲಿಯನ್ನ ನಾನು ರೂಢಿಸ್ಕೊಂಡು ಹಾಗೆ ಬರೀ